ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತು ನಿಮಗೆ ನಾನು ಅಕ್ಕಿ ಹಪ್ಪಳ ಮಾಡೋದನ್ನು ತೋರಿಸ್ಕೊಡ್ತೇನೆ. ಅದು ನೀವು ಅಕ್ಕಿ ತೊಳೆದು ಒಣ ಹಾಕಬೇಕು, ಹಿಟ್ಟು ಮಾಡಬೇಕು, ಅದರ ಅವಶ್ಯಕತೆಯೇ ಇಲ್ಲ. ಡೈರೆಕ್ಟಾಗಿ ನೀವು ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ಮಾಡೋದು ಕೂಡ ತುಂಬ ಅಂದರೆ ತುಂಬ ಸುಲಭ, ಅಷ್ಟೇ ರುಚಿಯಾಗಿರ್ತದೆ. ಮಾಡೋದು ಕರೆ ನೀವು ನೋಡಿ ಒಂದು ಸತ ನೀವು ಖಂಡಿತ ನಾವು ಹೇಳೋ ರೀತಿಯಲ್ಲಿ ಮಾಡಿದರೆ ನೀವು ಖಂಡಿತ ಅಕ್ಕಿ ಹಪ್ಪಳ ಮನೇಲಿ ನೀವು ಮಾಡ್ಕೊಳ್ಬಹುದು. ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನೋಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೇನೆ. ತುಂಬ ಅಂದರೆ ತುಂಬ ಸರಳವಾಗಿದೆ. ಯಾವುದೇ ರೀತಿಯಲ್ಲಿ ಅಕ್ಕಿ ಒಂದಿದ್ರೆ ಸಾಕು, 1 ಕಪ್ ಅಕ್ಕಿಯಲ್ಲಿ ಬೇಕಾದಷ್ಟು ಹಪ್ಪಳನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ, ನಾನು 1 ಕಪ್ ಅಕ್ಕಿನ 1.5 ದಿವಸ ನೆನೆಸಿಟ್ಟಿದ್ದೇನೆ. ಈ ರೀತಿಯಲ್ಲಿ ಮ್ಯಾಶ್ ಆಗಬೇಕು ಅಕ್ಕಿ. ನೀವು 1 ಕಪ್ಪು ಅಕ್ಕಿ ಅಂದರೆ ತುಂಬಿರಬೇಕು, ಹಾಫ್ ಇರಬಾರ್ದು. ಒಂದು ಫುಲ್ ಆಗಿರುವಂಥ ಅಕ್ಕಿ ಕಪ್ಪನ್ನು ನೀವು ತೊಗೊಂಡಾಗ ಅದರಿಗೆ 5 ಅಂದರೆ 6 ಕಪ್ಪು ನೀರು ಹಾಕ್ಕೊಳ್ಬೇಕು. ನೀವು 5 ಕಪ್ಪು ನೀರು ಹಾಕೋರಿ, ಸಾಕಾಗ್ತದೆ. ನೋಡಿ, ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಜೀರಿಗೆ ಹಾಕೋರಿ. ನಿಮಗೆ ಬೇಕೆಂದರೆ ಮೆಣಸಿನಕಾಳು ಪುಡಿ ಹಾಕೋಬಹುದು. ನಾನು ಅದನ್ನು ಹಾಕ್ಕೊಳ್ತಾ ಇಲ್ಲ. ಹಾಗೆ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಹಪ್ಪಳ ಖಾರ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀವು ಈಗ ಇದನ್ನೆಲ್ಲ ಹಾಕೊಂಡಾದ್ಸಲ ಒಂದು ಸಲ ನೀವು ಕಲಿಸ್ಬಿಟ್ಟು ಅಕ್ಕಿ ತೊಳೆದಿರ್ತೀರಲ್ಲ, ಆ ಅಕ್ಕಿಯನ್ನು ಇದಕ್ಕೆ ಹಾಕೋಬೇಕು. ನೀವು ಕುಕ್ಕರಲ್ಲಾದರೂ ಮಾಡಬಹುದು. ಕುಕ್ಕರಲ್ಲೂ ಕೂಡ ಸೇಮ್ ಇದೇ ರೀತಿಯಲ್ಲಿ ಮಾಡ್ಕೋರಿ. ಅದರಲ್ಲಿ 100% ಅದು ಕೂಡ ಸೇಮ್ ಇದೇ ರೀತಿ ಬರ್ತದೆ. ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಎಕ್ಸ್ಟ್ರಾ ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಕುಕ್ಕರ್ದಲ್ಲಿ ನೀವು 8 ಸಿಟಿ ಹೊಡೆದ್ರೆ ಸಾಕು. ಇದು ನೀವು ಮತ್ತೆ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಪ್ಪಳ ಮಾಡ್ಬೋದು. ನೋಡಿ, ಈಗ ಕುದಿ ಬರ್ತಾ ಉಂಟು. ತಳ ಹತ್ತದ ಹಾಗೆ ಒಂದು ಸ್ವಲ್ಪ ನೀವು ಕೈ ಆಡಿಸ್ಕೊಳ್ತಾ ಇರಬೇಕು. ನೋಡಿರಿ, ಈ ಹದದಲ್ಲಿ ಬಂದೈತಿ. ಇದು ಸ್ವಲ್ಪ, ಯಾಕಂದರೆ ನಮಗೆ ಕುಕ್ಕರ್ನಲ್ಲಿ ಒಬ್ಬೊಬ್ಬರಿಗೆ ಹದ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೇನೆ. ಈಗ ಇದು ನಿಮಗೆ ಸ್ವಲ್ಪ ದಪ್ಪ ಅನ್ನಿಸ್ತಾ ಉಂಟಲ್ವ, ಹಾಗಾಗಿ ಇದನ್ನು ನಾನು ಮಜ್ಕೊಳ್ತೇನೆ. ಅಂದರೆ ತಳ ಹತ್ತೋದಿಲ್ಲ. ಕುಕ್ಕರ್ನಲ್ಲಾದರೆ ಸ್ವಲ್ಪ ತಳ ಹತ್ತುತ್ತದೆ, ಇದು ತಳ ಹತ್ತೋದಿಲ್ಲ. ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದು ರೆಡಿ ಆಯಿತು. ಈಗ ಇದನ್ನು ಈ ರೀತಿಯಲ್ಲಿ ನೀವು ರೆಡಿ ಮಾಡ್ಕೊಂಡಾದ ತಕ್ಷಣ ಒಂದು ಚಪಾತಿ ಮಣೆ ತೊಗೋಬೇಕು. ಸ್ವಲ್ಪ ಪ್ಲ್ಯಾಸ್ಟಿಕ್ ಪೇಪರ್ ಇರ್ತದಲ್ಲ, ಪ್ಲ್ಯಾಸ್ಟಿಕ್ ಪೇಪರ್ ತೊಗೊಂಡು ಸ್ವಲ್ಪ 1 ಸಲ ಎಣ್ಣೆ ಹಾಕಿದರೆ 10 ಸಲ ಹಪ್ಪಳ ಮಾಡಬಹುದು ನೀವು. ಈಗ ನೋಡಿ, ಈ ರೀತಿಯಲ್ಲಿ ನಾನು ಒಂದು ಪ್ಲ್ಯಾಸ್ಟಿಕ್ ಪೇಪರ್ ತೊಗೊಂಡಿದ್ದೇನೆ. ಅದಕ್ಕೆ ಈಗ ರೆಡಿಯಾಗಿರುವಂತಹ ಹಪ್ಪಳದ ಹಿಟ್ಟನ್ನು ಹಾಕ್ಕೊಂಡು ನೀವು ಕೈಯಲ್ಲಿ ಈ ರೀತಿ ಮಾಡಿದ್ರೆ ಹಪ್ಪಳ ರೆಡಿ ಆಗ್ತದೆ. ನಿಮಗೆ ಇನ್ನೊಂದು ಹದ ಹೇಳ್ತೇನೆ. ಇದೇ ರೀತಿಯಲ್ಲಿ ನೀವು ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಸಮಯ ಆಗ್ತದಂತಂದರೆ ಒಂದು ಪ್ಲೇಟು ಅಥವಾ ಮತ್ತೊಂದು ಚಪಾತಿ ಮಣೆನ ಅದರ ಮೇಲೆ ಇಟ್ಟು ಪ್ರೆಸ್ ಮಾಡಿದರೆ ಅದು ರೌಂಡ್ ಶೇಪಾಗಿ ಬರ್ತದೆ. ನೋಡಿ, ಇಷ್ಟು ನೀಟಾಗಿ ಬರ್ತಾ ಉಂಟು. ಒಂದಿಷ್ಟು ಹಾಳಾಗದೆ ಈ ರೀತಿ ಚೆನ್ನಾಗಿ ಬರ್ತಾ ಉಂಟು. ನಾನು ರಾತ್ರಿ ಸಮಯದಲ್ಲಿ ಮಾಡ್ತಾ ಇದ್ದೇನೆ. ನನ್ನ ಮಗಳು ಸ್ವಲ್ಪ ನನಗೆ ಸಹಾಯ ಮಾಡ್ತಾಳೆ ಅಂತ ಹೇಳಿ. ನೋಡಿರಿ, ಇಷ್ಟು ನೀಟಾಗಿ ಬರ್ತಾ ಉಂಟು. ಇದೇ ರೀತಿ ನೀವು ಮಾಡಿ ಬಿಸಿಲಲ್ಲಿ 1-2 ಬಿಸಿಲು ನಿಮಗೆ ಬೇಕಾಗ್ತದೆ. 1 ದಿವಸ 2 ದಿವಸ. ಮತ್ತು ಇದು ಹಪ್ಪಳ ಇರ್ತದಲ್ಲ, ಯಾವುದೇ ಕಾರಣಕ್ಕೂ ಮುರಿಯುವುದಿಲ್ಲ. ಆದರೆ ಎಣ್ಣೆಲಿ ಕರೆದ್ರೆ ಮಾತ್ರ ಸಿಕ್ಕಾಪಟ್ಟೆ ಪೊಳ್ಳಾಗಿರ್ತದೆ, ಅಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ತಿನ್ನಲಿಕ್ಕೂ ಅಷ್ಟೇ ರುಚಿ. ನೋಡಿ, ಇಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬರ್ತಾ ಉಂಟು. ಇದೇ ರೀತಿಯಲ್ಲಿ ನೀವು ಎಲ್ಲವನ್ನು ಮಾಡಿ ಬಿಸಿಲಲ್ಲಿ ಒಣ ಹಾಕಬೇಕು. ನಾನು ರಾತ್ರಿ ತೆಗೆದು ಒಂದು ರೂಮಲ್ಲಿ ಹಾಕಿ ಇಟ್ಟಿದ್ದೆ. ಬೆಳಿಗ್ಗೆ ತೊಗೊಂಡೋಗಿ, ಅಂದರೆ ನಮ್ಮದು ಡಬ್ಬಲ್ ಇದೆಲ್ಲ ಸ್ಲ್ಯಾಪು, ಹಾಗಾಗಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಮೇಲುವಣ ಹಾಕಲಿಕ್ಕೆ. ಹಾಗಾಗಿ ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೇನೆ. ನೋಡಿರಿ, ಇದೇ ರೀತಿ ನೀವು ಪ್ರತಿಯೊಂದು ಹಪ್ಪಳವನ್ನು ಇದೇ ರೀತಿ ಮಾಡಿಕೊಂಡು ನೆರಳಲ್ಲಿ ಸ್ವಲ್ಪ ಇಟ್ಟು ಆನಂತರ ಬೇಕಾದ್ರೆ ನೀವು ಬಿಸಿಲಲ್ಲಿ ತೊಗೊಂಡೋಗಿ ಹಾಕ್ಬೋದು. ನಾನು ಇದೇ ರೀತಿ ಕುಕ್ಕರ್ನಲ್ಲೂ ಕೂಡ ಮಾಡಿದ್ದೇನೆ. ಕುಕ್ಕರ್ನಲ್ಲಿ ಮಾಡಿದ್ದು ನೋಡಿರಿ, ಯಾವುದೇ ರೀತಿ ಮ್ಯಾಶ್ ಮಾಡಿದ್ದಿಲ್ಲ. ಅದಕ್ಕೆ ನಾನು ಹಸಿ ಖಾರ ಹಾಕಿದ್ದೇನೆ, ಅಂದರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿದ್ದೇನೆ. ಇದು ಕೂಡ ಸೇಮ್ ಅದೇ ರೀತಿಯಲ್ಲಿ. ಈಗ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ನಿಮ್ಮ ಬಿಸಿಲಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೇನೆ ಮಾಡೋದನ್ನು. ಅದು ಕೂಡ ಸೇಮ್ ಅದೇ ರೀತಿ ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಯಾವುದೇ ರೀತಿ ಮ್ಯಾಶ್ ಮಾಡಿಲ್ಲ. ಅದೇ ರೀತಿ ನಾನು ಅದೇ ಅಳತೆಯಲ್ಲಿ ಕುಕ್ಕರಿಂದ ಒಂದು 5-6 ಸೀಟಿ ಕುಕ್ಕರ್ ಸೀಟಿ ಹೊಡೆದು ಡೈರೆಕ್ಟಾಗಿ ಕಲಿಸ್ಕೊಂಡು ತೊಗೊಂಡು ಬಂದಿದ್ದು. ನೋಡಿರಿ, ಈ ರೀತಿ ನೀವು
ಮಣೆ ಮೇಲೆ ಮಣೆ ಇಟ್ಟು ಪ್ರೆಸ್ ಮಾಡಿದರೆ ಈ ರೀತಿ ಹಪ್ಪಳ ಎಲ್ಲ ರೆಡಿ ಆಗ್ತದೆ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ. ಇಷ್ಟ ಆಗಿದ್ದರೆ ಮನೆಯಲ್ಲೇ ಟ್ರೈ ಮಾಡಿ, ಹಾಗೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಮಾಡೋ ವಿಧಾನ ಕೂಡ ತುಂಬ ಅಂದರೆ ತುಂಬ ಸರಳ. ಯಾವುದನ್ನು ಬೇರೆ ಯಾವ ಹಿಟ್ಟನ್ನು ಕೂಡ ನಾನು ಬಳಸಿಲ್ಲ, ಕೇವಲ ಅಕ್ಕಿಯಿಂದನೇ ಮಾಡಿರುವಂಥದ್ದು. ಅಕ್ಕಿ, ನೀರು, ಉಪ್ಪು, ನಿಮಗೆ ಬೇಕಾಗುವಂತಹ ಮೆಣಸಿನಕಾಳು ಪುಡಿ ಇದ್ರೆ ಯೂಸ್ ಮಾಡಿ, ಜೀರಿಗೆ, ಸ್ವಲ್ಪ ಹಪ್ಪಳ ಖಾರ, ಇವನ್ನೆಲ್ಲ ನಾನು ಬಳಸಿ ಮಾಡಿರುವಂಥ ಹಪ್ಪಳ. ಚೆನ್ನಾಗಿ 2 ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ನೋಡಿ ನಾನು ಇಷ್ಟು ಚೆನ್ನಾಗಿ ಮಾಡಿಟ್ಟಿದ್ದನ್ನು ನೋಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಇದೇ ರೀತಿ ನೀವು ಎಣ್ಣೆಲಿ ಕರೆದು ಮನೇಲಿ ಅಡುಗೆಗೆ ಜೊತೆಗೆ ಊಟದ ಜೊತೆಗೆ ನೀವು ಕೊಟ್ಟು ನೋಡಿ ಖುಷಿ ಪಡ್ತಾರೆ. ಅದೇ ರೀತಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳ್ತೇನೆ. ಧನ್ಯವಾದಗಳು.